ಈ ನಾ ಎಲ್ಲೇ ನೋಡಿದ್ನಿ ರೀ ಒಂದ್ ವಿಡಿಯೋದಾಗ ಗಂಧದ ಸ್ವಭಾವ ಏನೈತಂತ ಒಂದ ಅದೇನ ಬೆಳೆಯಂಗಿಲ್ಲ ಅಂತ ಕೇಳಿದ್ದೆ. ಹೌದ್ರಿ. ಅದ್ರ ಸಂಬಂಧ ಬೇರೆ ಬೇರೆ ನಮೂನಿ ಗಿಡ ಹಾಕ್ತಾರ ಇದಕ್ಕ. ನಾ ಕೆಲವೊಂದಿಷ್ಟು ಕಡೆ ಇದನ್ನ ನೋಡಿದ್ನಿ ರೀ, ಏನ ಆ ಒಂಥರ ಬರ್ಲಿನ್ ಟೈಪ್ ಗಿಡ ಇರ್ತೈತ್ರಿ. ಅದ್ರ ಹೆಸರು ಏನ ಅಂದ್ರ ಸಿಲ್ವರ್ 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 ಗಿಡ ಹಚ್ಚಿರ್ತಾರ್ರಿ. ಅದನ್ನ ನೋಡಿದ್ದೆ ನಾನು. ಅದನ್ನು ಹಚ್ಬೋದ್ರಿ. ಹ್ಞೂನ್ರಿ. ಬೇರೆ ಏನಾದ್ರೂ ಹಚ್ಬೋದ್ರಿ. ಯಾವ ಗಿಡ ಆದ್ರೂ ನಡೀತೈತ್ರಿ ಒಟ್ಟ. ಆದ್ರ ಒಂದ ಬೆಳೆಯಂಗಿಲ್ರಿ ಅದು. ಅದ್ರ ಜೊತೆ ಬೇರೆ ಮಗ್ಗಲ್ದಾಗ ಒಟ್ಟು ಬೇರೆ ಬೇರೆ ಟಚ್ ಆಗ್ಬೇಕು. ಹೌದನ್ರಿ. ಹಿಂಗಾಗಿ ನಾವು ಓಟು ಗಂಧ ಹಸ್ತಲೆ ಓಟು ಇದನ್ನ ಹಚ್ಚಿದ್ವಿ ಮುಂಚೆ. ಯಾವ್ರಿ? ನುಗ್ಗಿ ಹಚ್ಚಿದ್ವಿ. ನುಗ್ಗಿ ಹಚ್ಚಿದ್ರನ? ನುಗ್ಗಿ ಹಚ್ಚಿ ಮತ್ತ ಹಚ್ಚಕ್ ದಾಲ್ಚಿನ್ನಿ ಹಚ್ಚಿದ್ವಿ. ದಾಲ್ಚಿನ್ನಿ ಒಂದೊಂದ್ ಹಚ್ಚಿ ಮತ್ತ ಅದಕ್ಕ ಸುತ್ತಲೂ ಅದ್ರ ಸುತ್ತಲೂ ಒಟ್ಟ ಗಿಡ ಬಂದಿರ್ಬೇಕ್ರಿ. ಹೌದನ್ರಿ. ಮತ್ ಗೋಡಂಬಿ ಹಚ್ಚಿದ್ವಿ. ಅಂದ್ರ ಇದು ಒಂದ ಬೆಳವಣಿಗೆ ಒಂದ ಆಗಂಗಿಲ್ರಿ ಇದು. ನುಗ್ಗಿ ಮತ್ ಕಟಾವ್ ಮಾಡಿದ್ರಿ? ಕಟಾವ್ ಮಾಡೇವ್ರಿ. ಆದ್ರ ಅದನ್ನ ಬೇರ್ ದರ್ಶಲೆ ತೆಗ್ದಿಲ್ಲ. ಬೇರ್ ದರ್ಶಲೆ ತೆಗ್ದಿ ಬರ್ತದೇನ್ರಿ? ಎಲ್ಲರ ಅದಾವನ್ರಿ ಉಳ್ಕೊಂಡವನ? ಹಂಗ ಅದಾವ್ರಿ. ಆದ್ರ ನಾವ್ ಅವಾಗ ಚೂಟ್ ಹೋಗಿತೀವಿ. ಹೌದನ್ರಿ. ಬೇರ್ ಅಷ್ಟ ಇದ್ರ ಸಾಕ್ ನಮ್ಗ. ಇದಕ್ ಬ್ಯಾರೇದ್ ಬೇರ್ ಬೇಕ್ರಿ ಇದಕ್ಕ. ಅಂದ್ರ ಈಗ ಇತ್ತೀಚಿಗೆ ಏನೈತ್ರಿ, ನುಗ್ಗಿ ತಪ್ಲಕ್ಕ ಬಾಳ ಬೇಡಿಕೆ ಐತ್ರಿ. ಅದನ್ನ ತಪ್ಲಾ ಹರಿದ ಒಣಗಿಸಿ ಪೌಡರ್ ಮಾಡಿ ಮಾರ್ತಾರ್ರಿ. ಹೌದ್ರಿ. ಅದು ಮಾರ್ಕೆಟ್ ಸಿಕ್ಕ್ರ ರೈತರಿಗೆ ಏನಾದ್ರು ಮಾಡ್ಬೋದ್ರಿ. ಹೌದ್ರಿ. ಹೌದು. ಈಗ ನಾವ್ ಬೆಳೆಸಿ ಎಲ್ಲಾ ಮಾಡಿ ಹಾಳ್ ಮಾಡಿ ಖರ್ಚು ಮಾಡಿ ಅವನ್ನೆಲ್ಲಾ ಮಾಡಿಂದ ಅದು ತಗೊಂಡ್ ಹೋಗಾರಿಲ್ಲ ಅಂದಾಗ ಬೇಜಾರಾಗ್ಬಿಡ್ತೈತಿ. ಹೌದ್ರಿ. ಹೌದು. ಅದು ಕರೆನೇ ಐತಿ. ಹಿಂಗೈತಿ ಹಿಂಗಿಲ್ಲ ನೀವ್ ರೆಡಿ ಮಾಡ್ರಿ, ನಾವ್ ಅದ್ ಎಷ್ಟ ಇದ್ರು ತಗೊಂಡ್ ಹೋಗ್ತೇವೆ ಅಂತೇಳಿ ಯಾರು ಬಂದ್ರ ಅದೇನ್ ಬಿಡ್ರಿ, ಅದನ್ನ ಬೆಳಿಬಹುದು. ಮೇನ್ ಈಗ ಅದ ಬೆಳೆದಿದ್ದನ್ನ ಮಾರಾದ್ ಹೆಂಗ? ಮಾರಾದ ಬೇಕಲ್ರಿ, ಮಾರ್ಕೆಟ್ ಬೇಕಲ್ಲ. ರೈತರು ಬೆಳೆಯಕನ್ಕಿ ಗಟ್ಟಿ ಅದಾರ, ಅದ್ರ ಮಾರಾಟದ ಸಮಸ್ಯೆ ರೀ. ಎಷ್ಟು ಬೇಕಷ್ಟು ಮಾಲ್ ಕೊಡ್ಬೋದ್ರಿ. ಹೌದ್ರಿ. ಅದನ್ನ ಮಾಲ್ ತಗೊಂಡ್ ಹೋಗಿ ನಮ್ಗ ಅಮೌಂಟ್ ಬೇಕ್ರಿ. ಹೌದ್ರಿ. ದುಡ್ದಿದ್ ತಕ್ಕಂಗ. ಆದ್ರ ಇದು ಗಂಧ ಇದು ಒಂದ ಅಂಕರು ಬೆಳೆಯಂಗಿಲ್ರಿ. ಇದಕ್ ಬೇರೆ ಬೇರೆ ಗಿಡ ಟಚ್ ಆಗ್ಬೇಕು. ಯಾವ ಗಿಡಾರ ಯಾಕೆ ಹಚ್ಚ್ರಿ ನೀವು? ಟಚ್ ಆಗ್ಬೇಕು. ಆದ್ರ ನಾವು ಇವು ಬೇರೆ ಬೇರೆ ಸಿಲ್ವರ್ ಇವನ್ನ ಹಚ್ಚೋದಕ್ಕಿಂತ ಗೋಡಂಬಿ ಇವು ದಾಲ್ಚಿನ್ನಿ ಹಚ್ಚಿದ್ರೆ ಇವು ಉತ್ಪನ್ನ ಬರ್ತಾವ್ರಿ. ಇದು 15-20 ವರ್ಷದ ತನಕ ಇದ್ರಾಗ ನಮ್ಗೆ ಏನ್ ಸಿಗಲ್ಲ. ಸಿಲ್ವರ್ ಗಿಡ ಆದ್ರೂ ಅದು ಹಂಗ ಅಲ್ರಿ. ನೀವು 15-20 ವರ್ಷ ಕಟಾವ್ ಮಾಡ್ಬೇಕು. ಅಂದ್ರ ನಮ್ಗ ಈಗ ನಾವು ಇರಷ್ಟು ಜಮೀನ್ಯಾಗ ಇದನ್ನ ಮಾಡ್ಕೊಂಡ್ಬಿಟ್ರ ಮತ್ತ ಊಟಕ್ಕೆ ಏನ್ ಮಾಡ್ಬೇಕು? ಈಗ ಸದ್ಯ ಮತ್ ಸುಮ್ಮನೆ ಪೂರ್ತಿ ಕೃಷಿನ ಮಾಡಿದ್ರೆ ನಿಮ್ಗೆ ಎಡವಟ್ಟಾಗೈತಿ. ದಾಲ್ಚಿನ್ನಿ ಅಂದ್ ಬಳಕ ಇದು ನಾವು ಹಂಗ ಒಬ್ರನ್ನ ವಿಚಾರ ಮಾಡಿದ್ರಿ. ಇದು 3-4 ವರ್ಷಕ್ಕ ಉತ್ಪನ್ನ ಚಲೋ ಆಕತಿ. ಹಂಗಾರ 4 ವರ್ಷದ ಮಟ್ಟ ಹೆಂಗ ಕಷ್ಟಪಟ್ಟು ಏನೋ ಮಾಡೋಣ, 4 ವರ್ಷಕ್ಕರ ಬರ್ತತಲ್ಲ ಅನ್ನೋ ಉದ್ದೇಶ ಇಲ್ಲಿ ಯಾರು ಮಾಡಿದಿಲ್ರಿ. ಹೌದ್ರಿ. ಇಲ್ಲಿ ನಾವು ಮಾಡ್ದಾಗ ಇವ್ ಎಂತಾವ್ ಗಿಡ ತಂದ್ ಹಚ್ಚಾರ ಇವ್ರು. ಏನ ಮಾಡ್ತಾರಪ್ಪ ಇವ್ರು, ಏನು ಎಂತ ಚಲೋ ಗೊಂಜಾಳ ಹತ್ತಿ ಇಂತಾವೆಲ್ಲಾ ಬೆಳಿತಿದ್ವು, ಇವ್ರ ಏನೋ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಾರ ಅನ್ನೋ ಮಾತ್ ರೋಡ್ನ್ಯಾಗ ಬಂದ್ ನಮ್ಗ ಹೇಳಿ ಹೋಗ್ರಿ. ಈಗ ಅಂತಿರ್ಬೇಕ್ರಿ. ಅಲ್ಲಿಗೆ ಏನಾಗದ್ರಿ, ನಮ್ಗ ತಲಿ ಬಿಸಿ ಆಗ್ಬಿಡೋದು. ನಾವೇನೋ ಮಾಡ್ಕೊಂಡಿವೇನ. ಹಂಗಾರ ಏನ್ ದೇವ್ರ ಮಾಡಿದ್ದ ಅಲ್ಲಿ ಬಿಡು ನೋಡೋಣ. ಪಾಪ ಈಗ ನಿಮ್ಮಂತರ ಹೇಳಿರ್ತಿರಲ್ಲ, ಪಾಪ ಬೇಕಾದ್ರ ಹೇಳ್ಯಾರ ಅಂದ್ ಬಳಕ್ ನಮ್ಗೇನ್ ಕೆಡ್ಸಾಕ್ ಹೇಳಿಲ್ಲ. ಏನ್ ದುಡುದು ಆ ಬಳಕ್ ನೋಡೋಣ ಅಂತ ಬಿಡೋ ಅದ್ರ ನೋಡೋಣ ಎಲ್ಲಾ ಮಾಡಿದ್ವಿ. ಈಗ ಹೋದ್ಸಲ ಅದ 1ನೇ ವರ್ಷ ಬರೀ 9 kg ಬಂದಿತ್ರಿ. ಅದು ಎಲ್ಲೇ ಒಂದ್ 4 ಕಿಲೋದಾಗ ಬಂದಿತ್ತು. ಹೋದ್ಸಲ 1 ಕ್ವಿಂಟಲ್ 11 kg ಆತ್ರಿ. ಈಗ ಮೊನ್ನೆ ಆಲ್ರೆಡಿ ಈಗ 80 kg ಕೊಟ್ಟನ್ರಿ ಈ ವರ್ಷದಿಂದ. ಈಗ ಈ ವರ್ಷ ಸ್ವಲ್ಪ ಉತ್ಪನ್ನ ಕಡಿಮೆ ಇರೋದಕ್ಕಿಂತ ಈಗ 80 kg ಕೊಟ್ಟನಿ, ಇನ್ನೊಂದ್ ಕ್ವಿಂಟಲ್ ಬರ್ಬೋದು ಅನ್ನೋದು ನನ್ನ ಅಂದಾಜ್ ಐತ್ರಿ. ಅಂದ್ರ ನನ್ ಲೆಕ್ಕಕ್ಕೆ 2.5-3 ಕ್ವಿಂಟಲ್ ಬರ್ಬೇಕತ್ರಿ ಈ ವರ್ಷ. ಯಾವ್ದ್ರಿ ಬರೀ ದಾಲ್ಚಿನ್ನಿ ಅಷ್ಟ. ಆದ್ರ ಅಷ್ಟು ಬರಲ್ರಿ. ಆದ್ರ ಈ ವರ್ಷ ಬರ್ಲಿಕ್ರು ಮುಂದಿನ ಸಲ ಬರ್ತತಿ ಅನ್ನೋದ್ ನಮ್ಗ ಕನ್ಫರ್ಮ್ ಆಗಿ ಗೊತ್ತೀಗ. ಈಗೇನ ಏನ ಹಚ್ಚಾರ ಅಂದ್ರಲ್ಲ, ಅವ್ರಿಗೆ ಅದು ತಲೆ ನಾದ್ ಹೋತ್ರಿ. ಅದು ಬರ್ತೈತ್ರಿ, ಪಕ್ಕಾ ಐತ್ರಿ ಅದು. ನಾವು ಎಲ್ಲಿರಿ ಸಿದ್ದಾಪುರ ತನಕನೂ ಹೋಗಿ ಬಂದ್ವಿ. ಅಲ್ಲಿ ಗೌರ್ಮೆಂಟ್ ಇದು ಐತ್ರಿ ಸಿದ್ದಾಪುರದಾಗ. ದೊಡ್ಡ ಗೌರ್ಮೆಂಟ್ ಕ್ವಾರ್ಟರ್ಸ್ ಐತ್ರಿ. ಅಲ್ಲೆಲ್ಲಾ ಈ ದಾಲ್ಚಿನ್ನಿ ಮಗ್ಗು ಅಲ್ಲಿ ನಮ್ ಗೆಳೆಯಾಗ ಒಬ್ಬ ಬೇಕಾಯ್ತ್ರಿ. ಅಲ್ಲಿ ಹೋಗಿ ಮತ್ತೊಂದ್ 1000 ಗಿಡ ತಂದು ಅವೆಲ್ಲೆಲ್ಲಾ ಬಂದು ನೋಡ್ಕೊಂಡು, ನಮ್ ಗೆಳೆಯನ ರೀ ಅವ ಇಲ್ಲೇ ಹಾವೇರಿ ಅಂತಲ್ಲಿ ಹೊಸಳ್ಳಿ ವಿಜಯ ಪಾಟೀಲ್ ಅಂತೇಳಿ ಇಲ್ಲೇ ಇದ್ನಲ್ರಿ ಅವ. ಇಲ್ಲ ಹೋಗಿ ಬರೋಣ ಬಾ ಅಂತ ಹೋಗಿ ಅಲ್ಲಿ ಅವರು ಗೌರ್ಮೆಂಟ್ ಆಫೀಸರ್ ರೀ ಅವ್ರು ಅದಕ್ಕೆ ದೊಡ್ಡ ಹೆಡ್ ಆಫೀಸರ್. ಅವ್ರನ್ನ ಭೇಟಿಯಾಗಿ, ಇಲ್ರಿ ನೀವು ಮಗ್ಗಿದ್ರು ಹೇಳ್ರಿ, ನಾವು ಇಲ್ಲೇ ಬೇರೆ ಕಡೆ ಇದು ಇರ್ತೈತಿ, ನಿಮ್ಗೆ ಒಳ್ಳೆ ರೇಟ್ ಯಾವಾಗ ಸಿಗ್ತೈತಿ ಅವಾಗ ಹೇಳ್ತೇವಿ. ಅವರು ಇದು ಆಗಿಂದ ನಮ್ಗ ಅಲ್ಲಿಗೆಲ್ಲಾ ನಾವು ಬೆಳೆದಿದ್ದಕ್ಕ ಶ್ರಮ ಪಟ್ಟಿದ್ಕು ಐತ್ ಬಿಡು ಅನ್ನೋದು ಒಂದ್ ನೆಮ್ಮದಿ. ಈ ವರ್ಷ ಇಲ್ಲಕ್ರು ಮುಂದಿನ ವರ್ಷ ಸಿಗ್ತೈತಿ ಅನ್ನೋದು. ಆದ್ರ ಅಗಿ ಕೊಡಬೇಕಾರ ಅವ್ರೆಲ್ಲಾ ಹೇಳಿದಾಗ ಅವ್ರು ಹೇಳಿದ್ದು ಈಗ ನಂಬಿಕೆ ಬಂತ್ರಿ. ಹಂಗಂದ್ರಿ 8-10 ವರ್ಷದ ತನಕ ಅಂದ್ರಿ 2.5-3 kg ಹೇಳ್ಯಾರ್ರಿ ಅವ್ರು.
ನಾವು ಅಂದಾಜ್ ಮಾಡಿದ್ವಿ. ಅವ್ರು 3 kg ಹೇಳ್ಯಾರಲ್ಲ, ನಮ್ಗೆ 2 kg ಸಾಕು. ಹ್ಞೂನ್ರಿ. ಹೆಚ್ಚಿನ ಆಸೆ ಬೇಡ. ಹಾ 1000 ಗಿಡ ಹಚ್ಚಿವಿ ನಾವು. ಅದ ರೀ. 1000 ಗಿಡ ಹಚ್ಚಿದ್ರ ಎಷ್ಟಾತ್ರಿಪ್ಪ, ಅದು 20 ಕ್ವಿಂಟಲ್ ಆತು. ಹಾ ನಮಗೆ ಆ ರೇಟ್ನ್ಯಾಗು ಹೆಚ್ಚಿನ ಆಸ್ತಿ ಬೇಡ, ಆಸೆ ಬೇಡ್ರಿಪ್ಪ. ಹ್ಞೂನ್ರಿ. ಎಲ್ಲಾ ತಗದು 1,000 ಉಳಿಲ್ಲ. ಹಾ ಹಾ ಆಳಿನ ತಗದು ಹ್ಞೂನ್ರಿ. 20 ಕ್ವಿಂಟಲ್ ಆಗಿತ್ತು ಅಂದ್ರೆ ನಮ್ಗೆ 20 ಲಕ್ಷ ಉಳಿಯಾಕ. ಹೌದ್ರಿ. ಹೌದು. ಮತ್ತೆ ಏನು ನಮ್ ಬೋರ್ ಫೇಲ್ ಆತಪ್ಪ ಈ ವರ್ಷ ಅಂದ್ರೂ ನಮ್ಗೆ ಟೆನ್ಷನ್ ಇಲ್ಲ. ಇದಲ್ರಿ ಮಂಗಂದ ಕಾಟನು ಇಲ್ಲಲ್ರಿ ಇದಕ್ಕ. ಮಂಗ್ಯಾನು ತಿನ್ನಂಗಿಲ್ರಿ, ಹಾ ದನ ತಿನ್ನಲ್ಲ, ಆಡ್ ತಿನ್ನಲ್ಲ, ಕುರಿ ತಿನ್ನಂಗಿಲ್ಲ. ಬೆಸ್ಟ್ ಬಿಡ್ರಿ ಹಂಗಂದ್ರ. ಏನು ತಿನ್ನಂಗಿಲ್ಲ, ನೀರಿಲ್ಲ ಅಂದ್ರೂ ನಡಿತೈತಿ. ಹಾ ಬೆಸ್ಟ್ ರೀ ಹಂಗಂದ್ರ ಇದು. ಅದಕ್ ಒಂದ ತರ ಬೇಡ ಅಂತೇಳಿ. ಅಗದಿ ಬೀಜ ಅದಾವಲ್ರಿ ಇವು, ಅವು ಸ್ವಲ್ಪ ಹರಿಯಬೇಕಾರ ಆಳ ಹ್ಞೂನ್ರಿ. ಇವು ಹರಿಯೋದು ಸ್ವಲ್ಪ ಮಿಸ್ಟೇಕ್ ಆಗಿ ಉಳಿದಿರ್ತಾವಲ್ರಿ. ಹಿಂಗಾದ್ರ ಡಿಮಾಂಡ್ ಇಲ್ರಿ ಅದಕ್ಕ. ಹೌದನ್ರಿ. ಹಿಂಗಾದ್ರ ಡಿಮಾಂಡ್ ಇಲ್ಲ. ಅಂದ್ರ ಈ ಬೀಜ ಹಾಕಿದ್ರು ಹುಟ್ತಾವನ್ರಿ, ನಿಮ್ಗೆ ಗೊತ್ತೈತಿನ? ಇದು ಹುಡ್ತತ್ ನೋಡ್ರಿ. ಹುಟ್ತತೇನ್ರಿ? ಇಲ್ಲಿ ಅಗಿ ಇರ್ಬೋದ್ರಿ, ಎಲ್ಲೇ. ಹೌದ್ರಿ. ಅಗಿ ಅದಾವ್ರಿ, ಹುಡ್ತಾವ್ರಿ. ಅಗಿ ಮಾತ್ರ ಸಿಗ್ತಾವ್ರಿ, ಒಟ್ಟ ಸಿಗ್ತಾವ್, ಅದಾವು, ಬಾಳ ಸಿಗ್ತಾವ್ರಿ ಮಳೆಗಾಲದಾಗ. ಇದೇನೈತ್ ನೋಡ್ರಿ, ಇದ ಹಿಂಗ್ ಕಳಿಸ್ಕೊಂಡು ಇದು ಬಿತ್ತು ಅಂದ್ರ ಇದು ಹುಡ್ತದೇನ್ರಿ? ಇದು ಪಕ್ಕಾ. ಇದು ನಾವು ಇಂಥವು ಹರಿದು ಮಗ್ನ್ಯಾಗ ಇದು ಹೊಕತ್ರಿ. ಮಗ್ನ್ಯಾಗ ಇದನ್ನ ಮನಸ್ಸು ಮಾಡಲ್ಲ ಅವ್ರು, ಇದು ಹೊಕತಿ. ಹಿಂಗಾಗಿ ಕಳಿಸ್ತಾವ, ಅಡ್ಡಿ ಇಲ್ರಿ. ಇನ್ನೇನ್ರಪ್ಪ, ನೀರಿನ ಮೇಂಟೆನೆನ್ಸ್ ಇಲ್ಲ, ಗೊಬ್ಬರದ್ದಿಲ್ಲ. ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರು ಅದಕ್ಕೆ ಒಂದ್ ಸಲ ನವೆಂಬರ್ ಡಿಸೆಂಬರ್ದಾಗ ಮಗ್ಗ ಅಳ್ತತ್ರಿ. ಅದು ಪೂರ್ತಿ ಗಿಡ ಎಲ್ಲಾ ಅಳ್ತತ್ರಿ. ಇದು ಅಳದಾಗ ಒಂದ್ ಸಲ ಯಾವ್ರ ಇವು ಕೀಟ ಪಾಠ ಇರೋದು, ಒಮ್ಮೆ ಯಾವ್ದಾರ ಎಣ್ಣೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು ಒಂದ್ಸಲ. ಇವತ್ತಿನವರಿಗೇನು ತಿಪ್ಪಿ ಗೊಬ್ಬರನು ಹಾಕಿಲ್ರಿ, ರಾಸಾಯನಿಕ ಅಂಕರು ಹಾಕಿಯಲ್ ಬಿಡ್ರಿ. ನಾವು ಪಟ್ಟ ಹಾಕಿಯಲ್ಲ ಅವಕ್ಕೆ. ಒಂದ ಹೊಡ್ತಕ್ಕ ತೋಟ ಬಾಳ್ ಮಾಡಿದ್ವಲ್ರಿ ನಾವ್ ರೈತರಿ. ಇದ್ರಾಗ ದುಡ್ಕೊಂಡ್ ತಿನ್ನಾರ, ಇದು ಓಟ್ ಮಾಡಿದಟ್ಲೆ ಕೈ ಖಾಲಿ ಆಗ್ಬಿಟ್ಟು ಏನ್ ಮಾಡ್ಬೇಕು. ಆದ್ರ ಒಬ್ಬೊಬ್ರು ಏನ ಅಂತಾರ್ರಿ, ರಾಸಾಯನಿಕ ಹಾಕ್ಲಿದ್ದು ಚಲೋ. ನೀವು ಹೌದ್ರಿ, ಅವು ಒಂದ್ ರೀತಿ ಗಿಡ ತನ್ನಿಂದ ತಾನ ರೂಢಿ. ಒಂದ್ ವರ್ಷ ನಿಮಗ ಉತ್ಪನ್ನ ಲೇಟ್ ಕಡಿಮೆ ಬರ್ತೈತಿ, ಲೇಟ್ ಆಕತಿ, ಮ್ಯಾನೇಜ್ ಆಗ್ಬಿಡ್ತೈತ್ರಿ. ಇನ್ನೊಂದೇನ್ರಿ, ಇದಕ್ಕ ಅಡಿಕೆ ಗಿಡಕ್ಕೆ ಆಯುಷ್ಯ ಐತ್ರಿ. ಇದಕ್ಕಿಲ್ಲ. ಹೌದ್ರಿ, 100 ವರ್ಷ ಆದ್ರೂ ಇಲ್ಲ, 200 ವರ್ಷ ಆದ್ರೂ ಇಲ್ಲ. ಹೌದನ್ರಿ. ಇದು 25ರಿಂದ 30 ವರ್ಷಕ್ಕೆ ಅಡಿಕೆ ಗಿಡ ಡೌನ್ ಆಕ. ಹೌದ್ರಿ, ಹೌದು, ಪಕ್ಕ ಆಕ. ಇದಕ್ಕ ಆಯುಷ್ಯನೇ ಇಲ್ರಿ. ಅದ್ರ ಸಂಬಂಧ ನಾವ್ ಮೇನ್ ಟಾರ್ಗೆಟ್ ಇದನ್ನ ಇಟ್ಟಿದ್ವಿ. ಆಮೇಲೆ ಇದು ನೆಳ್ಳಾಗ ಬರ್ತೈತೇನ್ರಿ? ಏನ ಬಿಸಿಲು ಬೇಕ್ರಿ ಅದಕ್ಕೆ, ಪೂರ್ತಿ ಬಿಸಿಲು ಬೇಕನ್ರಿ? ಹಿಂಗಾಗಿ ನಾವು ನುಗ್ಗಿ ತೆಗೆದಿದ್ದು ಬರೀ ಬೇರ್ ಅಷ್ಟ ಸಾಕು ನಮ್ಗ ಗಂಧಕ್ಕ ಅಂತೇಳಿ ನುಗ್ಗಿ ತೆಗೆದಿದ್ದು. ನುಗ್ಗಿ ದೊಡ್ಡ ಗಿಡ ಹಾಕತ್ರಿ. ಇದು ಬಿಸಿಲು ಎಷ್ಟು ಬಿದ್ದಿದಿ ಅಷ್ಟ್ ಚಂದಾಗಿ ಮಗ್ಗಳತೈತಿ, ಉತ್ಪನ್ನ ಚಲೋ ಬರ್ತೈತಿ. ಈಗ ಮುಂದ ಅಡಿಕೆ ಎತ್ತರ ಹೋದ್ರುನು ಏನ್ ಸಮಸ್ಯೆ ಇಲ್ಲ ಅಂದ್ರೆ ಅಡಿಕೆ ಒಳಗ ನಾವ್ ಇದನ್ನ ಹಚ್ಚಿಲ್ರಿ. ಅಡಿಕೆ ಪೇರ್ಲಾಸ್ ಬೇರೆ ಐತಲ್ಲ, ಸಪ್ರೇಟ್ ಐತಿ. ಅಂದ್ರ ಅಡಿಕೆ ಉತ್ಪನ್ನ ತರ ಕೊಡ ತನಕ ಪ್ಯಾರ್ಲಿರ್ಲಿ ಕೈ ಖರ್ಚಿಗೆ ಬೇಕಲ್ಲ, ಅಲ್ಲಿ ಮಠ ಇದನ್ನ ಹಚ್ಚವ್ರಿ. ಈಗ ಇದು ಸಣ್ಣಕ ಅಡಿಕೆ ವರ್ಷ ಚಲೋ ಆಗೈತ್ರಿ. ಇನ್ನೊಂದ್ 2 ವರ್ಷಕ್ಕೆ ಪೂರ್ತಿ ಅಡಿಕೆ ಬಿಡ್ತೈತ್ರಿ. ಆ ಬಳಕ ಇದನ್ನ ತೆಗಿಯಾಕ ಬರ್ತೈತಿ. ಅವಾಗ ಎಷ್ಟು ವರ್ಷದ್ದು ಎಲ್ಲಾ 5 ವರ್ಷದ್ದು ರೀ. ಎಲ್ಲಾ ಒಂದ ಟೈಮ್ ಕಿಗೆ ಹಚ್ಚಿ ಚಲೋ ಬಂದವ್ರಿ. ಒಟ್ಟ ಅಡಿಕೆ ಗಿಡನು ಚಲೋ ಅದಾವ. ಇನ್ನು ತೆಳಗ್ ಬಾರಿ ಚಲೋ ಅದಾವ. ಅಡಿಕೆ ಫಲ ಕೊಡಾಕ ಕುಂತಿಂದ ಇದನ್ನ ತೆಗದ್ರಾತು ಅಂತೇಳಿ. ಈಗ ಸದ್ಯ ಪ್ಯಾರಲ ಈಗ ನೋಡ್ರಿ, ಈಗ ಹೀಸ್ ಆಗೈತ್ರಿ. ಇದು ಈಗ ಗಣೇಶ ಚೌತಿಯಿಂದ ಚಲೋ ಆಕತ್ರಿ. ಹರ್ಯಾಕ ಹಬ್ಬ ಬರ್ತಾವಲ್ರಿ, ಅವಲಿಂದ ಈಗ ಚಲೋ ಆಕತಿ. 2 ಸಲ ಬರ್ತೈತ್ರಿ ಇದು ಒಂದ್ ವರ್ಷಕ್ಕೆ. ಅಂದ್ರೆ ಮತ್ತ ಈಗ ಆಳು ಹೋಳು ಖರ್ಚಿಗೆ, ಸಂತಿ ಪ್ಯಾಟಿಗೆ, ಮತ್ತೆ ರೈತರಿಗೆ ಬೇಕು. ಎಮರ್ಜೆನ್ಸಿಗೆ ಇವನ್ ಒಂದೊಂದ್ ಗಿಡ ಕುಂದಿರ್ಸಿದ್ವಿ. ಇವನ್ ಆಂಧ್ರದಿಂದ ತರ್ಸಿದ್ವಿ. ಹುಬ್ಳಿ ತಂದ್ ಕೊಟ್ಟಿದ್ರು. ಹೆಂಗ್ ಬಿದ್ದಿದ್ರಿ ನಿಮ್ ಗಿಡ? ಅವತ್ತ ತರಬೇಕಾರ 18 ರೂಪಾಯಿ ಒಂದ್ರಿ ಇವು. ಇವತ್ 25-30 ರೂಪಾಯಿ ಆಗ್ಯಾವ. ನಾವ್ ತರಬೇಕಾರ 18 ರೂಪಾಯಿ. ನಮ್ಮಂಗ ಮತ್ತ ಫೋನ್ ನಂಬರ್ ಇಸ್ಕೊಂಡು ಬೇರೆ ಯಾವ್ದಾರ ತರಿಸಿದ್ವಿಲ್ಲ, ಸ್ವಲ್ಪ ಮತ್ತೀಗ ಎಲ್ಲಾ ದುಬಾರಿ ಆಗ್ಯಾವ. ಈ ದಾಲ್ಚಿನ್ನಿದ್ ಮಾತ್ರ ಇದು ನಮ್ಗ ಗ್ಯಾರಂಟಿ ಆಗೈತ್ರಿ. ದಾಲ್ಚಿನ್ನಿದ್ ಮಾತ್ರ ನಮ್ಗೆ ಸಮಸ್ಯೆನೇ ಇಲ್ಲ, ಪಕ್ಕಾ ಬರ್ತೈತಿ. ಮಾವಿನ ಗಿಡದಾಗ ಈಗ ಮಾವ್ ಅಷ್ಟ ಐತಿ ಅಂತಂದ್ರ ಅಲ್ಲಿ ಹಚ್ಬೋದು ಅಂತ ನಡಿತೈತೇನ್ರಿ? ಎಲ್ಲಾರ ಹಚ್ಚಿರಿ, ನಮ್ಗ ಅದಕ್ಕೆ ಬಿಸಿಲು ಬಡಿಬೇಕು. ಬಿಸಿಲು ಬಡಿಯಬೇಕು. ಹಿಂಗಾಗಿ ನಾವು ಅಡಂಬಿನ ತೆಗೆದ್ವಿ. ಈ ನುಗ್ಗಿ ತೆಗೆದಿದ್ ಕಾರಣ ಅದಾನ. ಸರಿ. ನುಗ್ಗಿ ಹಚ್ಚಿದಾಗ ಮಂಗ್ಯಾನ್ ಕಾಟ ಏನ್ರ ಇತ್ತ? ಮಂಗ್ಯಾನ್ ಕಾಟ ಬಾಳ್ರಿ ನುಗ್ಗಿಗೆ. ಬಾಳ ಇದ್ರಾಗ ಇದನ್ನ ದನ ಇದಕ್ಕ ಹಚ್ಚಿ ಕಟ್ಟಿದ್ರು ತಿನ್ನಂಗಿಲ್ರಿ ಅದನ್ನ. ಹೌದನ್ರಿ? ಅದ್ರಾಗ ಕಳ್ರ ಕಾಟನು ಇದಕ್ ಕಡಿಮೆ ರೀ. ಇವನ್ ಬಿಡಿಸ್ಕೊಂಡ್ ಹೋಗ್ಬೇಕಂದ್ರ ಲೇಟ್ ಆಕತಿ, ಕಷ್ಟ ಆಗತ್ರಿ. ಇದ್ರ ಖರ್ಚು ಏನ್ರಿಪಾ, ಆಳ್ ಹಚ್ಚಿ ಹರಿಯೋದೊಂದ ಕಷ್ಟ ರೀ. ಉಳಿದಿದ್ ಏನು ಮೇಂಟೆನೆನ್ಸ್ ಇಲ್ಲ.
ಮೇಂಟೆನೆನ್ಸ್ ಇಲ್ಲ ಅದಕ್ಕೆ. ಅಡ್ಡಿ ಇಲ್ರಿ. ಅದಕ್ಕೆ ಇಂಥವೆಲ್ಲ ನಾವು ಒಂದು ಹೊಸಾದ್ ಏನಾರ ಮಾಡ್ಬೇಕು ಅಂತೇಳಿ. ಚಲೋ ಆತ್ ಬಿಡ್ರಿ. ಈಗ ನಮ್ ಭಾಗದಾಗ ನೀವ ಫಸ್ಟ್ ಈಗ ನಮ್ಮ ಇಲ್ಲಿ ಇದ್ರಾಗ ನಾವ ಫಸ್ಟ್ ರೀ. ಇವನ್ನೆಲ್ಲಾ ನೋಡ್ಕೊಂಡ್ ಹೋಗಿ ಈಗ ಮಾಸಗಟ್ಟೆ ಗೊಬ್ಬರ ಹಚ್ಚಾರ. ತೋಟಗಾರಿಕೆ ಇಲಾಖೆ ಆಗಿರ್ತಾರ ಸರ್, ಸನ್ಬಸಪ್ಪ ಸರ್ ಅಂತೇಳಿ. ಈಗ ಸಿರ್ಸಿಗೆ ಅದಾರ್ರಿ ಅವ್ರು, ಸಿರ್ಸಿಗೆ ಡ್ಯೂಟಿಗೆ ಅದಾರ ಅವರು. ನಾವು ಇಲ್ಲಿ ನಾವ್ ಏನೇನ್ ಮಾಡೇವಿ ಅವ್ರ ಹೊಲ್ದಾಗ ಹೋದಾಗ ಹೌದನ್ರಿ. ಅಲ್ಲಿ ಇದ್ದಿದ್ದು ಇಲ್ಲಿ ಅದಾವ. ನಮ್ಗೆ ಆಗಿ ತಂದಿದ್ವಿ, ನಮ್ಗೆ ಹಚ್ಚಿವಿ ಸನ್ಬಸಪ್ಪ ಸರ್ ಅಂತ. ಸರಿ ರೀ, ಸರಿ ಆಯ್ತು ರೀ. ಮತ್ತ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ ಬೇರೆ ರೈತರಿಗೆ ಹಚ್ಚೋದು ಉಪಯೋಗ ಐತಿ ಅಂತೀರಿ? ಉಪಯೋಗ ಐತ್ರಿ, ಆದ್ರ ಕಷ್ಟ ಪಡ್ಬೇಕ್ರಿ. ಈಗ ಉಮೇದರಿಂದ ಹಚ್ತವ್ರಿ. ಈ ರೈತಿಗೆ ಏನಾಕತ್ರಿ, ಈಗ 3 ತಿಂಗಳು ಪೀಕ್ ತಕ್ಕಂತ ಇರ್ತಾವಲ್ರಿ. ಏನಾಕತ್ರಿ, 3 ತಿಂಗಳು ಪೀಕ್ ಗೊಂಜಾಳ ಬಂದ್ಗಟ್ಲೆ ನಾವು ಗೊಂಜಾಳ ಮಾರಿ ರೊಕ್ಕ ನೋಡ್ಬಿಡ್ತೇವೆ. ಇದು ಹಂಗಾಗಲ್ರಿ. ಸ್ವಲ್ಪ ಪೇಶನ್ಸ್ ಬೇಕ್ರಿ. ಇದು ಕೊಟ್ಟ ಒಂದ್ ಸ್ವಲ್ಪ ತಡ್ಕೋಬೇಕು. ಯಾರ ಇದನ್ನ ಇಂತಾರ ಯಾರ ಮಾಡದೇ ಇರಂತಾರ ಏನ್ರ ಮಾಡದ್ರ ಹಂಗ ಅನ್ನಂಗಲ್ರಿ. ಈಗೆಲ್ಲ ನಿನಗ ಮುಂದ್ ಉತ್ಪನ್ನ ಐತಿ, ಧೈರ್ಯದಿಂದ ಇರುವಂತ. ಮಾಡಿದ್ರ ಯಾಕೆ ಮಾಡಕ್ ಹೋಗಿದ್ರಿ ಮರೆ? ನೋಡಿ, ಗೊಂಜಾಳ ಬಿತ್ತಿದ್ರು ಬರ್ತಿತ್ತು, ಮೆಣಸಿನ ಗಿಡ ಹಚ್ಚಿದ್ರು ಬರ್ತಿತ್ತು, ಜೋಳ ಹಾಕಿದ್ರು ಬರ್ತಿತ್ತು. ಹಿಂಗೆಲ್ಲಾ ಮಾತಾಡ. ಅದಕ್ಕ ನಾವು 10 ಎಕರೆ 10 ಎಕರೆ ಒಟ್ಟ ನಮ್ದು. ಅರ್ಧ ಬಯಲ್ ಜಮೀನ ಬಿಟ್ಕೊಂಡವ್ರಿ ನಾವು. ಇನ್ನು 5 ಎಕರೆ 5 ಎಕರೆ ಇದನ್ ಮಾಡೇವ್ರಿ. ನೋಡೋಣ ಹಂಗಾರ ಮುಂದ ಸರಿ ಏನ್ರ ಒಂದ್ ಉಪಯೋಗ ಆಕೈತಿ. ಎಲ್ಲಾ ಇದನ್ನ ಮಾಡ್ಬೇಕಂದ್ರ 6 ತಿಂಗಳು ಬರೀ ವಿಚಾರ ಮಾಡೇವ್ರಿ. ಹಂಗ ಈಗ ನೀವ್ ಹೇಳಿದ್ರಿ ಅಂತೇಳಿ ನಿಮ್ಮನ್ನ ಅದ್ರದ್ದು A to Z ಏನು ಅನ್ನೋದು ತಿಳ್ಕೊಂಡ ಮಟ ನಿಮ್ಮನ್ನ ನಾವು ಕೈಯೇ ಬಿಟ್ಟಿಲ್ರಿ. ಹೌದ್ರಿ, ಹೌದು. ನೀವ ಇವಾಗ ಯಾಕಾರ ಹೇಳಿದ್ದೆ ಅನ್ಬೇಕು. ಹಂಗೆಲ್ಲಾ ಮಾಡೇವ್ರಿ. ನೀವು ಮಾಡಿದ್ ಅಂಕರು ಯಾವ ಫೇಲ್ ಅಂಕರು ಇಲ್ರಿ. ಇವತ್ತಿಲ್ಲಕ್ರು ನಾಳೆ ಬರ್ತಾವ ಅನ್ನೋದು ಭರಾಸ ಅಂಕರು ನಮಗೈತಿ. ಮಾಡಾರಿದ್ರು ಯಾರು ಮಾಡಾಕ ತೊಂದ್ರೆ ಇಲ್ಲಲ್ರಿ. ಮಾಡ್ಬೋದು, ಆದ್ರೆ ತಡ್ಕೊಂಡಷ್ಟು ಇರ್ಬೇಕು. ಸಮಾಧಾನ ಇರ್ಬೇಕು ಇದಕ್ಕೆ. ಸರಿ ರೀ, ಸರಿ. ಎಷ್ಟ್ ಸಮಾಧಾನ ಇದ್ದಿ ಅಷ್ಟು ಮುಂದೆ. ನಮಸ್ಕಾರ. ನಮಸ್ಕಾರ. ಆಯ್ತು.